ಹಲೋ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಲೆಸನ್ ನಂಬರ್ 2 ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಈ ಒಂದು ಲೆಸನ್ ಮೇಲೆ ಮುಂಬರುವಂಥ ಎಕ್ಸಾಮಿನೇಷನಲ್ಲಿ 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಹಾಗೂ ನಮ್ಮ ಉತ್ತರ ಹೇಗಿರಬೇಕು ಅನ್ನೋದ್ರ ಕುರಿತು ಚರ್ಚೆಯನ್ನು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಕ್ವೆಶ್ಚನ್ ನಂಬರ್ 1. ಹೌ ಡಿಡ್ ರೋಮಾ ಫಾಲ್ ಆನ್ ದ ಟ್ರ್ಯಾಕ್ಸ್? ಮೊದಲನೇ ಪ್ರಶ್ನೆ. ಇಲ್ಲಿ ರೋಮಾ ತಲ್ರೇಜ ಅವರು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಹೇಗೆ ಬಿದ್ದರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಹೇಗಿರಬೇಕು? ರೋಮಾ ಹ್ಯಾಡ್ ಸ್ಕ್ವೀಸ್ಡ್ ಹರ್ ಸೆಲ್ಫ್ ನಿಯರ್ ದ ಡೋರ್ ಆಫ್ ದ ಕ್ರೌಡೆಡ್ ಲೇಡೀಸ್ ಕಂಪಾರ್ಟ್ಮೆಂಟ್ ಆಫ್ ಎ ಮುಂಬೈ ಲೋಕಲ್ ಟ್ರೈನ್. ಸಡನ್ಲಿ ಸಿ ಗಾಟ್ ಪುಶ್ಡ್ ಅಂಡ್ ಲಾಸ್ಟ್ ಹರ್ ಟೆನ್ಯೂಸ್ ಫುಟ್ ಹೋಲ್ಡ್ ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಅಂದರೆ ಇಲ್ಲಿ ತುಂಬ ರಶ್ ಆಗಿರ್ತಕ್ಕಂಥ ಟ್ರೈನಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ರೋಮಾ ತಲ್ರೇಜ್ ಅವರು. ಆದರೆ ಅವರಿಗೆ ಸಾಕಷ್ಟು ಅಲ್ಲಿ ಸ್ಥಳಾವಕಾಶ ಸಿಗೋದಿಲ್ಲ. ಆದ್ದರಿಂದ ಅವರು ಆ ಡೋರ್ ಹತ್ರ ನಿಂತ್ಕೊಂಡಿರ್ತಾರೆ. ಹಿಂದೆ ಯಾರೋ ಜೋರಾಗಿ ತಳ್ಳಿದಂಗೆ ಆಗುತ್ತೆ. ತಳ್ಳಿದಾಗ ಅವರ ಕಾಲಿನ ಒಂದು ಬ್ಯಾಲೆನ್ಸ್ ತಪ್ಪಿ ಅವರು ಟ್ರ್ಯಾಕ್ಸ್ ಮೇಲೆ ಬಿದ್ದು ಹೋಗ್ತಾರೆ ಅಂತ. ಆ್ಯಂಡ್ ಲುಕ್ ಎಟ್ ಕ್ವೆಶ್ಚನ್ ನಂಬರ್ 2. ವಾಟ್ ಡಿಡ್ ಬಾಲೇಶ್ವರ್ ಮಿಶ್ರಾ ಡೂ ಆಸ್ ಸೂನ್ ಆಸ್ ಹಿ ಸಾ ದ ಗರ್ಲ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್? ಇಲ್ಲಿ ಅಪೋಸಿಟ್ ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡ್ತಕ್ಕಂಥ ಬಾಲೇಶ್ವರ್ ಮಿಶ್ರಾ ಅವರು ರೋಮಾ ತಲ್ರೇಜ ಬೀಳೋದನ್ನು ನೋಡಿದ ತಕ್ಷಣ ಏನು ಮಾಡಿದರು ಅಂತ. Okay, on seeing the girl on the tracks, Baleshwar immediately pulled the red emergency sign of the train. ಇಲ್ಲಿ ಅವಳು ಬೀಳೋದನ್ನು ನೋಡಿದ ತಕ್ಷಣ ಬಾಲೇಶ್ವರ್ ಮಿಶ್ರಾ ಅವ್ರು ಏನು ಮಾಡ್ತಾರೆ, ತಾನು ಪ್ರಯಾಣಿಸ್ತಕ್ಕಂಥ ಟ್ರೈನಿನ ರೆಡ್ ಎಮರ್ಜೆನ್ಸಿ ಚೈನನ್ನು ಜೋರಾಗಿ ಎಳಿತಾರೆ ಅಂತ. ಆಸ್ ದ ಟ್ರೈನ್ ಸ್ಲೋಡ್, he asked the other passengers to go with him to help the girl. ತನ್ನ ಸಹ ಒಂದು ಪ್ರಯಾಣಿಕರಿಗೆ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಬನ್ನಿ ಅವರಿಗೆ ಹೆಲ್ಪ್ ಮಾಡೋಣ ಅಂತ. ಬಟ್ ನೋ ಬಡಿ ಕಮ್ಸ್, ಯಾರೂ ಕೂಡ ಮುಂದೆ ಸಹಾಯವನ್ನು ಮಾಡಲಿಕ್ಕೆ ಬರೋದಿಲ್ಲ. Then no one came forward. Then Baleshwar bravely jumped off the still moving train and rushed towards the girl. ಅಲ್ಲಿ ಯಾರು ಬರದೇ ಇರೋದ್ರಿಂದ ಬಾಲೇಶ್ವರ ಒಬ್ಬಂಟಿಯಾಗಿ ಗರ್ಲ್ ಬಿದ್ದಂಥ ಟ್ರ್ಯಾಕ್ಸ್ ಕಡೆಗೆ ನಡೆದುಕೊಂಡು ಹೋಗ್ತಾರೆ ಅಂತ. ಆ್ಯಂಡ್ ಕ್ವೆಶನ್ ನಂಬರ್ 3. ಹೂ ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ್? ಹೌ ಡಿಡ್ ಈ ಹೆಲ್ಪ್ ಹಿಮ್? ಇಲ್ಲಿ ಬಾಲೇಶ್ವರನಿಗೆ ಸಹಾಯ ಮಾಡಲಿಕ್ಕೆ ಯಾರು ಮುಂದೆ ಬಂದರು, ಅವರು ಹೇಗೆ ಸಹಾಯವನ್ನು ಮಾಡಿದರು ಅಂತ ಕೇಳಿದ್ದಾರೆ. ಟೆಂಪೋ ಟ್ರಕ್ ಡ್ರೈವರ್ ಸ್ಟಾಪ್ಡ್ when he saw Baleshwar standing by the road holding the injured girl in his arms. ಇಲ್ಲಿ ಆ ಗಾಯಗೊಂಡಂಥ ರೋಮಾ ತಲ್ರೇಜನ ತನ್ನ ಕೈಯಲ್ಲಿ ಎತ್ತಿ ಹಿಡ್ಕೊಂಡು ಆ ರೋಡ್ ಪಕ್ಕಕ್ಕೆ ನಿಂತಿರ್ತಾನೆ, ಯಾರಾದರೂ ಸಹಾಯ ಮಾಡ್ತಾರೇನೋ ಅಂತೇಳಿ. ಅಂಥ ಸಮಯದಲ್ಲಿ ಒಬ್ಬ ಗುಜರಾತಿ ಟ್ರಕ್ ಡ್ರೈವರ್ ಬಂದು ಈ ಬಾಲೇಶ್ವರನಿಗೆ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆ್ಯಂಡ್ he helped ಬಾಲೇಶ್ವರ್ to lay the girl down in the back of his truck. ಇಬ್ಬರು ಬಾಲೇಶ್ವರ್ ಮಿಶ್ರಾ ಮತ್ತು ಗುಜರಾತಿ ಟ್ರಕ್ ಡ್ರೈವರ್ ಇಬ್ಬರು ರೋಮಾ ತಲ್ರೇಜನ್ನು ಎತ್ತಿ ಅವರ ಒಂದು ಟ್ರಕ್ನ ಹಿಂದ್ಗಡೆ ಮಲಗಿಸ್ತಾರೆ ಅಂತ. ಆ್ಯಂಡ್ ಡ್ರೋವ್ ದ್ಯಾಮ್ ಟು ಎ ಸ್ಮಾಲ್ ಹಾಸ್ಪಿಟಲ್ ಬಟ್ ಇಟ್ ಲ್ಯಾಕ್ಡ್ ಫೆಸಿಲಿಟೀಸ್, ಸೊ ಹಿ ಡ್ರಾವ್ ದ್ಯಾಮ್ ಟು ಎ ಬಿಗ್ಗರ್ ಹಾಸ್ಪಿಟಲ್ ವೇರ್ ಸಿ ಕುಡ್ ಬಿ ಟ್ರೀಟೆಡ್ ವೆಲ್. ಇಬ್ಬರು ಸೇರಿ ಅಲ್ಲೇ ಸಮೀಪ ಇರ್ತಕ್ಕಂಥ ಒಂದು ಸಣ್ಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇರೋದಿಲ್ಲ. ಅಲ್ಲಿ ಫಸ್ಟ್ ಏಡನ್ನು ಕೊಡಿಸಿ ಮತ್ತೆ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ಗಾಗಿ ಬೇರೆ ಹಾಸ್ಪಿಟ್ಲಿಗೆ ಅವಳನ್ನು ಕರೆದುಕೊಂಡು ಹೋಗ್ತಾರೆ ಅಂತ. ಆ್ಯಂಡ್ ಹೌ ಡಿಡ್ ದ ಡಾಕ್ಟರ್ ಎಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ರೀಟ್ ರೋಮಾ? ಹಾಗಾದರೆ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಈ ಡಾಕ್ಟರ್ಸ್ ಯಾವ ರೀತಿ ಅವಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಅಂತ ಕೇಳಿದ್ದಾರೆ. ದ ಮೆಡಿಕಲ್ ಡೈರೆಕ್ಟರ್ ಆಫ್ ದ ಹಾಸ್ಪಿಟಲ್ ಸಾ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್ ಆ್ಯಂಡ್ ಇಮಿಡಿಯೇಟ್ಲಿ ಅಡ್ಮಿಟೆಡ್ ಹರ್ ಟು ದಿ ICU ವಿತೌಟ್ ಎನಿ ಪೇಪರ್ ವರ್ಕ್. ಅಲ್ಲಿ ರೋಮಾ ತಲ್ರೇಜಾಗೆ ಆದಂಥ ಒಂದು ಗಾಯಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಏನು ಮಾಡ್ತಾರೆ, ಯಾವುದೇ ಎನ್ಕ್ವೈರಿ ಇಲ್ಲದೇ, ಪೇಪರ್ ವರ್ಕ್ ಇಲ್ಲದೇ ಅವಳನ್ನು ಇಮ್ಮಿಡಿಯೇಟು ICU ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಅಡ್ಮಿಟ್ ಮಾಡಿ ಅವಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ರೇಸ್ ವೇರ್ ಟೇಕನ್ ಔಟ್ ಆ್ಯಂಡ್ ಡಾಕ್ಟರ್ಸ್ ಫೌಂಡ್ ದ್ಯಾಟ್ ಸಿ ನೀಡೆಡ್ ಸರ್ಜರಿ. ಎಕ್ಸ್ರೇ ತೆಗೆದ ನಂತರ ಎಕ್ಸ್ರೇನ ಎಕ್ಸಾಮಿನೇಷನ್ ಮಾಡಿದ ಮೇಲೆ ಅವಳಿಗೆ ಸರ್ಜರಿ ಮಾಡಬೇಕಂತ ಅಡ್ವೈಸ್ ಮಾಡ್ತಾರೆ. ಆ್ಯಂಡ್ ಸಿ ವಾಸ್ ಟೇಕನ್ ಕೇರ್ ಆಫ್ ವೆರಿ ವೆಲ್ ಆ್ಯಂಡ್ ರಿಕವರ್ಡ್ ವಿದಿನ್ ಅ ಫ್ಯೂ ಡೇಸ್. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿಸಿದ ಕೆಲವು ದಿನಗಳಲ್ಲಿ ಅಲ್ಲಿ ರೋಮಾ ತಲ್ರೇಜ ಸಂಪೂರ್ಣವಾಗಿ ಚೇತರಿಸ್ಕೊಳ್ತಾರೆ ಅಂತ. ಆ್ಯಂಡ್ ಲುಕ್ ಎಟ್ ಕ್ವೆಶನ್ ನಂಬರ್ 5. ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲ್? ಅಲ್ಲಿ ರೋಮಾ ಬಿದ್ದಂಥ ಸ್ಥಳಕ್ಕೆ ಮತ್ತೆ ಬಾಲೇಶ್ವರ್ ಮಿಶ್ರಾ ಅವರು ಒಂದು ಮರು ವೀಕ್ಷಣೆಯನ್ನು ಮಾಡ್ತಾರೆ. ಯಾಕೆ ಅಂತ ಕ್ವೆಶನ್. ರುಮಾಸ್ ಬ್ರದರ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಅಲ್ಲಿ ಆಸ್ಪತ್ರೆಯಲ್ಲಿ ದಿನೇಶ್ ಜೊತೆ ಭೇಟಿಯಾದಾಗ ಆ ದಿನೇಶ್ ಅವರು ಬಾಲೇಶ್ವರ್ ಮಿಶ್ರಾ ಹೇಳ್ತಾರೆ, ರೋಮಾನ ಬ್ಯಾಗ್ ಮತ್ತು ಸೆಲ್ಫೋನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದೆನ್ ಬಾಲೇಶ್ವರ್ ರಿವಿಸಿಟೆಡ್ ಅ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಆ ಒಂದು ವಸ್ತುಗಳನ್ನು ಮರಳಿ ಪಡೀಲಿಕ್ಕೆ ಬಾಲೇಶ್ವರ್ ಮಿಶ್ರಾ ಆ ಒಂದು ಪ್ಲೇಸಿಗೆ ವೀಕ್ಷಣೆಯನ್ನು ಮಾಡಿರ್ತಾರೆ.
ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಎ ರೈಲ್ವೆ ಎಂಪ್ಲಾಯ್ ಹಿ ವಾಸ್ ಏಬಲ್ ಟು ರಿಕವರ್ ಸಮ್ ಆಫ್ ಅವರ್ ಬಿಲಾಂಗಿಂಗ್ಸ್. ಅಲ್ಲಿರ್ತಕ್ಕಂಥ ರೈಲ್ವೆ ಗಾರ್ಡು, ರೈಲ್ವೆ ಎಂಪ್ಲಾಯ್ ಏನು ಮಾಡ್ತಾನೆ, ರೋಮಾ ತಲ್ರೇಜ್ಗೆ ಸೇರಿದಂಥ ವಸ್ತುಗಳು, ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಸೆಲ್ ಫೋನನ್ನು ಅಲ್ಲಿ ರಿಕವರಿ ಮಾಡಿಟ್ಟಿರ್ತಾರೆ, ಅವುಗಳನ್ನು ಬಾಲೇಶ್ವರ್ ಮಿಶ್ರಾಗೆ ಕೊಡ್ತಾರೆ ಅಂತ. ಆ್ಯಂಡ್ ಆಫ್ಟರ್ ರೋಮಾಸ್ ರಿಕವರಿ ವಾಟ್ ಡಿಡ್ ಸಿ ಸೇ ಅಬೌಟ್ ಬಾಲೇಶ್ವರ್? ಇಲ್ಲಿ ರೋಮಾ ತಲ್ರೇಜ್ಗೆ ಸಂಪೂರ್ಣವಾಗಿ ಚೇತರಿಕೆ ಆದ ನಂತರ ರೋಮಾ ತಲ್ರೇಜ ಬಾಲೇಶ್ವರನ ಕುರಿತು ತಮ್ಮ ಅನಿಸಿಕೆಯನ್ನು ಹೇಗೆ ವ್ಯಕ್ತಪಡಿಸಿದರು, ಅವರ ಅನಿಸಿಕೆ ಏನಾಗಿತ್ತು ಅಂತ. ರೋಮಾ ವಾಸ್ ಅಮೇಸ್ಡ್ ಟು ಹಿಯರ್ ಅಬೌಟ್ ದ ವೇ ಸಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಇಲ್ಲಿ ರೋಮಾ ತಲ್ರೇಜನನ್ನು ರಕ್ಷಣೆ ಮಾಡಿದಂಥ ರೀತಿ ಭಾಳ ರೋಚಕವಾಗಿತ್ತು. ಆ್ಯಂಡ್ ಸಿ ವಾಸ್ ಅಮೇಸ್ಡ್, ಸಿ ವಾಸ್ ಸರ್ಪ್ರೈಸ್ಡ್, ಆ್ಯಂಡ್ ಸಿ ವಾಂಟೆಡ್ ಹೌ ಎ ಸ್ಟ್ರೇಂಜರ್ ಕುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಹರ್. ಏನೂ ಗೊತ್ತಿಲ್ಲರ್ತಕ್ಕಂಥ ಒಬ್ಬ ಹೊಸ ವ್ಯಕ್ತಿ ಇವಳ ಪ್ರಾಣವನ್ನು ಉಳಿಸಲಿಕ್ಕೆ ಅವನ ಪ್ರಾಣವನ್ನು ಲೆಕ್ಕಿಸದೆ ಹೇಗೆ ಮುಂದೆ ಬಂದ ಅನ್ನೋದರ ಕುರಿತು ಅವಳಿಗೆ ಬಹಳಷ್ಟು ಕುತೂಹಲ ಮತ್ತು ಆಶ್ಚರ್ಯವಾಗಿತ್ತು. ಆ್ಯಂಡ್ ಸಿ ಕುಡ್ ನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಹರ್ ಇಫ್ ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಅಲ್ಲಿ ಅವಳು ಇಮ್ಯಾಜಿನ್ ಮಾಡ್ಕೊಳ್ತೆ, ಕಲ್ಪನೆ ಮಾಡ್ಕೊಳ್ತೆ, ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಬರದೇ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ತಿತ್ತು ಅಂಥೇಳಿ ಅಲ್ಲಿ ರೋಮಾ ತಲ್ರೇಜ ತುಂಬ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಅಂತ. ಆ್ಯಂಡ್ ಸಿ ಫೆಲ್ಟ್ ದ್ಯಾಟ್ ಸಿ ಕುಡ್ ನೆವರ್ ರಿಪೇ ಹಿಮ್ ಫಾರ್ ವಾಟ್ ಹಿ ಹ್ಯಾಡ್ ಡನ್. ಇಲ್ಲಿ ರೋಮಾ ತಲ್ರೇಜ ಬಾಲೇಶ್ವರನ್ನು ಮಾಡಿದಂಥ ಸಹಾಯಕ್ಕೆ ಯಾವ ರೀತಿ ಕೂಡ ಕೃತಜ್ಞತೆ ಸಲ್ಲಿಸಿದರೆ ಸಾಲದು, ಅವನಿಗೆ ನಾನು ಏನು ಮಾಡಿದರೂ ಕೂಡ ಅವನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಂಡ್ ಲುಕ್ ಎಟ್ ಕ್ವೆಶನ್ ನಂಬರ್ 7. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್ ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ವೈ ಡಿಡ್ ಹಿ ಡೂ ಸೋ? ಇಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಇರ್ತಾನೆ, ಅಲ್ಲಿ ಬಾಲೇಶ್ವರ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಹುಡುಗಿಯನ್ನು ನೀವು ಐರೋಲಿಯಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಾಲೇಶ್ವರ್ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಬಾಲೇಶ್ವರ್ ಫೆಲ್ಟ್ ದ್ಯಾಟ್ ದ ಗರ್ಲ್ ನೀಡೆಡ್ ಮೆಡಿಕಲ್ ಹೆಲ್ಪ್ ಇಮ್ಮಿಡಿಯೇಟ್ಲಿ. ಇಲ್ಲಿ ಬಾಲೇಶ್ವರ್ ಮಿಶ್ರಾನ ಅಭಿಪ್ರಾಯ ಏನಾಗಿತ್ತು, ಆ ಆಕ್ಸಿಡೆಂಟಲ್ಲಿ ಬಿದ್ದಿರ್ತಕ್ಕಂಥ ರೋಮಾ ತಲ್ರೇಜಿಗೆ ಇಮ್ಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪ್ ಬೇಕಾಗಿತ್ತು. ಅದು ಐರೋಲಿ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿ ಹೋಗೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ, ಅಷ್ಟರಲ್ಲಿ ಏನಾದರೂ ಆಗಿಬಿಟ್ರೆ ಅನ್ನೋ ಭಯ ಅವನಲ್ಲಿ ಕಾಡ್ತಾ ಇತ್ತು. ಹಾಗಾಗಿ he disagreed to take the girl to Airoli. Then instead of that, what he did, he took her to the nearby hospital, and so he did not agree with the cop. So this is what he done. Then look at question number 8. Was Baleshwar right in asking Rama her name while she lay in a critical condition? Justify your answer. ಅಂದರೆ ಇಲ್ಲಿ ರೋಮಾ ತಲ್ರೇಜ ಅವರು ಒಂದು ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಲೇಶ್ವರ ಮಿಶ್ರಾ ಅವಳ ಫೋನ್ ನಂಬರನ್ನು ಕೇಳ್ತಾನೆ, ಅವರ ಬ್ರದರ್ ಹೆಸರನ್ನು ಕೇಳ್ತಾನೆ. ಇದು ಕೇಳಿದವರು ಸರಿನಾ ಅಂತ ಕೇಳಿದ್ದಾರೆ ಪ್ರಶ್ನೆ. ಎಸ್, ಬಾಲೇಶ್ವರ್ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್. He also got from her her brother's name and phone number. With this, he was able to call her brother and inform him about Roma's accident. ಇಲ್ಲಿ ರೋಮಾಗೆ ಅವನು ಕೇಳೋದು ಸರಿಯಾಗಿದೆ, ಯಾಕೆಂದರೆ ಅವರ ರೋಮಾ ತಲ್ರೇಜನ ಮನೆಗೆ ಮತ್ತು ಅವರ ಬ್ರದರ್ಗೆ ಇನ್ಫಾರ್ಮ್ ಮಾಡಲಿಕ್ಕೆ ಅವನಿಗೆ ತುಂಬ ಈಸಿ ಆಯಿತು. ಸೊ ಹಿ ಆಸ್ಕ್ಡ್ ಹರ್ ನಂಬರ್ ಆ್ಯಂಡ್ ನೇಮ್. ಆ್ಯಂಡ್ ಕ್ವೆಶನ್ ನಂಬರ್ 9. ಬಾಲೇಶ್ವರ್ ಹ್ಯಾಡ್ ಎ ಗುಡ್ ಮೆಮೊರಿ. ಡೂ ಯು ಅಗ್ರಿ ವಿತ್ ದಿಸ್? ಗಿವ್ ಎಕ್ಸಾಂಪಲ್ ಟು ಸಪೋರ್ಟ್ ಯುವರ್ ವ್ಯೂ. ಇಲ್ಲಿ ಬಾಲೇಶ್ವರನಿಗೆ ಒಂದು ಅದ್ಭುತವಾದ ಸ್ಮರಣ ಶಕ್ತಿ ಇತ್ತು, ಇದನ್ನು ನೀವೆಲ್ಲರೂ ಒಪ್ಕೊಳ್ತೀರಾ, ಹೇಗೆ ಅನ್ನೋದನ್ನು ಉದಾಹರಣೆ ಮೂಲಕ ತಿಳಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ. Yes, of course, Baleshwar had a very good memory. Rama had given him her brother's cell phone number and he memorized it quickly before she lost consciousness again. Thus, he was able to contact Dinesh and inform him about the accident. ಇಲ್ಲಿ ರೋಮಾ ತಲ್ರೇಜ ಅವಳ ಬ್ರದರ್ ನಂಬರನ್ನು ಹೇಳ್ತಾಳೆ. ಹೇಳಬೇಕಾದ್ರೆ ಅವನ ಆ ನಂಬರನ್ನು ಬರೆದುಕೊಳ್ಳಲಿಕ್ಕೆ ಅವನ ಹತ್ರ ಯಾವುದೇ ಪೆನ್ ಪೇಪರ್ ಇರಲಿಲ್ಲ. ಅವಳು ಹೇಳಿದ್ದನ್ನು ಅವನು ನೆನಪಿನಲ್ಲಿ ಇಟ್ಕೊಂಡು ಇಮ್ಮಿಡಿಯೇಟಾಗಿ with the help of Gujarati truck driver, he took his cell phone and called his brother. Okay, and if Baleshwar had not come forward to help Roma, what would have happened to her? ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಅವರು ರೋಮಾ ತಲ್ರೇಜಗೆ ಹೆಲ್ಪ್ ಮಾಡದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಅಂತ ಕೇಳಿದ್ದಾರೆ. If Baleshwar had not come forward to help Roma, she would have bled to death. Luckily, Baleshwar took her to the hospital in time and got her treated. ಒಂದು ವೇಳೆ ಇಲ್ಲಿ ಬಾಲೇಶ್ವರ್ ಮಿಶ್ರಾ ಸಮಯಕ್ಕೆ ಸರಿಯಾಗಿ ಬರದೇ ಹೋಗಿದ್ದಿದ್ರೆ ಅಲ್ಲಿ ರೋಮಾ ತಲ್ರೇಜನ ಪರಿಸ್ಥಿತಿ ತುಂಬ ಗಂಭೀರವಾಗಿರ್ತಾ ಇತ್ತು. ಅವಳಿಗೆ ಸಾವು ಕೂಡ ಸಂಭವಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಅವಳಿಗೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದರ ಫಲವಾಗಿ ಅವಳು ತನ್ನ ಜೀವವನ್ನು ಉಳಿಸ್ಕೊಂಡ್ಳು ಅಂತ. ಓಕೆ, ಆ್ಯಂಡ್
Look at question number 11. Roma Talreja tried to settle into a corner near the door in the train. Was he right in doing this? ಇಲ್ಲಿ ರೋಮಾ ತಲ್ರೇಜ್ ಅವರು ರಶ್ ಆಗಿರ್ತಕ್ಕಂಥ ಟ್ರೈನಿನ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರೆ. ಆ ರೀತಿ ನಿಂತ್ಕೊಂಡಿದ್ದು ಅದು ಸರಿನಾ ಅಥವಾ ತಪ್ಪಾ ಅಂತ ಕ್ವಶನ್ ಕೇಳಿದ್ದಾರೆ. ನೋ, ಇಟ್ ವಾಸ್ ರಾಂಗ್ ಆನ್ ರೋಮಾಸ್ ಪಾರ್ಟ್ ಟು ಸೆಟಲ್ ಇನ್ ಟು ಎ ಕಾರ್ನರ್ ನಿಯರ್ ದ ಡೋರ್. ಖಂಡಿತವಾಗ್ಲೂ ಇದು ತಪ್ಪು. ನಾವು ಕೂಡ ಯಾವುದೇ ರೀತಿ ರಶ್ ಇರುವಂಥ ಬಸ್ ಆಗಲಿ ಟ್ರೈನ್ ಆಗಲಿ ಎಲ್ಲಿ ಕೂಡ ಡೋರ್ ಹತ್ರ ನಿಂತ್ಕೊಳ್ಳೋದು ತುಂಬ ಅಪಾಯಕಾರಿ. ಯಾಕಂತಂದರೆ ದ ಸೇಮ್ ವಾಟ್ ವಿ ನ್ಯೂ ದ್ಯಾಟ್ ವಾಟ್ ಹ್ಯಾಡ್ ಹ್ಯಾಪನ್ ಟು ರೋಮಾ ತಲ್ರೇಜಾ. ಸೊ ಇಟ್ ವಾಸ್ ವೆರಿ ರಿಸ್ಕಿ ಆ್ಯಸ್ ದೇರ್ ವಾಸ್ ಎ ಗ್ರೇಟ್ ರಶ್. ಅಲ್ಲಿ ತುಂಬ ರಶ್ ಇರೋದ್ರಿಂದ ಆ ಥರ ನಿಂತ್ಕೊಳ್ಳೋದು ತುಂಬ ಒಂದು ಅಪಾಯಕಾರಿಯಾಗಿರುತ್ತೆ. ಪೀಪಲ್ ವೇರ್ ಪುಷಿಂಗ್ ಈಚ್ ಅದರ್ ಟು ಸ್ಟ್ಯಾಂಡ್ ಸೇಫ್ಲಿ ಇನ್ ಲೆಸ್ ಸ್ಪೇಸ್ ಆ್ಯಂಡ್ ಸಿ ಕುಡ್ ಹ್ಯಾವ್ ಫಾಲನ್ ವಿಚ್ ಸಿ ಡಿಡ್. ಅಲ್ಲಿ ಆ ಥರ ನಿಂತಿರೋದ್ರಿಂದ ಜನ ನೂಕುನುಗ್ಗಲಿರೋದ್ರಿಂದ ಯಾರಾದರೂ ಸ್ವಲ್ಪ ತಳ್ಳಿಬಿಟ್ರೆ ಕೆಳಗಡೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿ ಶುಡ್ ನಾಟ್ ಡೂ ಲೈಕ್ ದ್ಯಾಟ್. ಆ್ಯಂಡ್ look at there are some extract which are asked for the 3 marks questions. Look at first extract. There's a girl by the tracks. The voices cried out. ನೋಡಿ ಅಲ್ಲಿ ಟ್ರ್ಯಾಕ್ ಮೇಲೆ ಒಬ್ಬ ಹುಡುಗಿ ಬಿದ್ದಾಳೆ ಅಂತ ಎಲ್ಲ ಇಲ್ಲಿರ್ತಕ್ಕಂಥ ಜನ ಧ್ವನಿ ಜೋರಾಗಿ ಕಿರಿಚ್ಕೊಳ್ತಾರೆ. Who is the girl mentioned here? Roma Talreja is the girl mentioned here. Whose voices were these? These were the voices of the people in the opposite train. Why did the voices cry out? The people saw Roma Talreja falling from the train on the tracks. Okay, and look at question number 2. Benji, aap theek hai? He asked, but there was no response and no help in sight. ಇಲ್ಲಿ ಬಾಲೇಶ್ವರ್ ಮಿಶ್ರಾ ರೋಮಾ ತಲ್ರೇಜಾ ಹತ್ರ ಹೋಗಿ ಕೇಳ್ತಾನೆ, ಬೆಂಜಿ ಅಪ್ ಟೀಕ್ ಹೈ ಅಂದಾಗ ಅಲ್ಲಿ ಯಾವುದೇ ರೀತಿ ರೆಸ್ಪಾನ್ಸ್ ಪ್ರತಿಕ್ರಿಯೆ ಬರೋದಿಲ್ಲ. ಯಾಕೆಂದರೆ ಸಿ ವಾಸ್ ಇನ್ ಅನ್ಕಾನ್ಷಿಯಸ್ ಸ್ಟೇಜ್. ಹೂ ಡಸ್ ಬೆಹೆಂಜಿ ರೆಫರ್ ಟು? ಇಲ್ಲಿ ಬೆಹೆಂಜಿ ಅಂದರೆ ಯಾರು ಅಂದರೆ ರೋಮಾ ತಲ್ರೇಜಾ. ವೈ ವಾಸ್ ದೇರ್ ಇನ್ ರೆಸ್ಪಾನ್ಸ್? ಬಿಕಾಸ್ ರೋಮಾ ವಾಸ್ ಇಂಜೂರ್ಡ್ ಸೀರಿಯಸ್ಲಿ ಆ್ಯಂಡ್ ಫೆಲ್ ಆನ್ ದ ಟ್ರ್ಯಾಕ್ಸ್ ಅನ್ಕಾನ್ಷಿಯಸ್ಲಿ. ಆ್ಯಂಡ್ ಹೂ ಟುಕ್ ಹರ್ ಟು ದ ಹಾಸ್ಪಿಟಲ್? ಬಾಲೇಶ್ವರ್ ಮಿಶ್ರಾ. ಆ್ಯಂಡ್ ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಬಟ್ ನೋ ಒನ್ ಸ್ಟಾಪ್ಡ್. ಇಲ್ಲಿ ಬಾಲೇಶ್ವರ್ ಮಿಶ್ರಾ ಅಲ್ಲಿ ಮೋಟರಿಸ್ಟ್ಗಳಿಗೆ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ, ನಮ್ಮ ಸಿಸ್ಟ್ರಿಗೆ ಇಂಜುರಿ ಆಗಿದೆ, ಗಾಯಗಳಾಗಿದೆ, ಇವಳನ್ನು ಆಸ್ಪತ್ರೆಗೆ ಸೇರಿಸಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಈ ರಿಕ್ವೆಸ್ಟೆಡ್. ಬಟ್ ನೋ ಒನ್ ಸ್ಟಾಪ್ಡ್ ದೇರ್. ಯಾರು ಕೂಡ ನಿಂತ್ಕೊಳ್ಳಿಲ್ಲ, ಅವನು ಸಹಾಯ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಹೂ ಡಸ್ ಸಿಸ್ಟರ್ ರೆಫರ್ ಟು ಹಿಯರ್? ಸಿಸ್ಟರ್ ರೆಫರ್ಸ್ ಟು ರೋಮಾ ತಲ್ರೇಜಾ. ಹೂ ರಿಕ್ವೆಸ್ಟೆಡ್ ಹಿಯರ್? ಸೊ ಬಾಲೇಶ್ವರ್ ಮಿಶ್ರಾ. Who does no one refer to here? No one refers to the motorists on the road. Why was he taken to a hospital? Because he fell on the tracks and seriously injured. And look at question number 4. Take the girl to Airoli. Who suggested it? The cop. The cop means the policeman, the traffic police. Who is the girl here? Roma Talreja. Why did Baleshwar disagree to this suggestion? Because Airoli was at least 10 kilometers away and he knew a nearer hospital than that. Okay, and look at extract number 5. Oh, I couldn't thank him, Baleshwar thought. Who was not thanked? A tempo truck driver was not thanked. Then why should he thank him? Because he helped. The tempo truck driver helped Baleshwar to take Roma Talreja to the hospital when nobody was ready to help him. And why couldn't he thank him? Because Baleshwar Mishra was busy in shifting Roma Talreja to the hospital, and the tempo truck driver slipped away from the hospital having done all he could. ಅಲ್ಲಿ ಅವನು ಎಷ್ಟು ಬೇಕೋ ಅಷ್ಟು ಸಹಾಯವನ್ನು ಮಾಡಿ ಅವನು ಕೂಡ ಮುಂದೆ ಕೆಲಸದ ಮೇಲೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಅವನು ಹಾಸ್ಪಿಟಲ್ ಡ್ರಾಪ್ ಮಾಡಿದ ತಕ್ಷಣ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಹಾಗಾಗಿ ಬಾಲೇಶ್ವರ್ ಮಿಶ್ರಾ ಆ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಆಗಲಿಲ್ಲ ಅಂತ. ಆ್ಯಂಡ್ I can't imagine what would have happened if Baleshwar hadn't been there. ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ಅಲ್ಲಿ ಬರದೇ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಇಲ್ಲಿ ರೋಮಾ ತಲ್ರೇಜ್ ಅವರು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಹೂ ಡಸ್ ದ ವರ್ಡ್ ಐ ರೆಫರ್ ಟು ಹಿಯರ್? ಇಲ್ಲಿ ಐ ಅಂದರೆ ಯಾರು? ರೋಮಾ ತಲ್ರೇಜಾ ಅಂತ. ಹೂ ರೆಸ್ಕ್ಯೂಡ್ ಹರ್? ಬಾಲೇಶ್ವರ್ ಮಿಶ್ರಾ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ನಾಟ್ ಬೀನ್ ದೇರ್? ಇಫ್ ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ನಾಟ್ ಬೀನ್ ದೇರ್, ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್ ಆನ್ ದ ಟ್ರ್ಯಾಕ್ಸ್ alone. And I think it's astonishing that a stranger would jump off a train and risk his life for me. I can never repay Baleshwar. Okay, who is the stranger here? Baleshwar Mishra.
What was astonishing for the speaker? The stranger Baleshwar jumped off a moving train and risked his life for Rama Talreja. This was the astonishing for Rama Talreja. Why couldn't she repay him? Because if Baleshwar had not rescued her in time, she would have bled to death on the tracks alone. And look at number 8. I am new to Mumbai, but I have noticed that the people here are afraid. Who is the speaker of this statement? Baleshwar Mishra. And what did they fear about? The people of Mumbai, they feared about getting involved in the courts or with the police. What is the effect of that on the life, the people of Mumbai? The effect of that on the life of Mumbai, people of Mumbai, are that nobody is helping one another at the time of rescuing anybody. And 4 marks ಕ್ವೆಶನ್. ಒಂದು ವೇಳೆ 4 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಮತ್ತು ನಮ್ಮ ಉತ್ತರ ಹೇಗಿರಬೇಕು ಅನ್ನೋದು. ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್ ಆರ್ ಬಾಲೇಶ್ವರ್ ವಾಸ್ ಎ ಗುಡ್ ಗಾಡ್ ಸೆಂಟ್ ಟು ರೋಮಾ ಜಸ್ಟಿಫೈ. ಇಲ್ಲಿ ಬಾಲೇಶ್ವರ್ ಮಿಶ್ರಾ ಅವರು ಗರ್ಲ್ಗೆ ಯಾವ ರೀತಿ ಹೆಲ್ಪ್ ಮಾಡಿದರು ಅಥವಾ ಬಾಲೇಶ್ವರು ಅವಳ ಪಾಲಿಗೆ ದೇವರು ಕಳಿಸಿದಂಥ ಒಬ್ಬ ವ್ಯಕ್ತಿ ಆಗಿದ್ದ ಅನ್ನೋದನ್ನು ನಿಮ್ಮ ಒಂದು ಉತ್ತರದ ಮೂಲಕ ನಿರೂಪಿಸಿ ಅಂತ ಕೇಳಿದ್ದಾರೆ. When Baleshwar saw the girl lying on the tracks, he jumped down from the moving train and ran towards her. There was no help in sight, so he lifted her up, crossed the tracks and walked till he reached the road. He waited patiently with girl in his arms for a long time. He stopped several motorists, but no one heeded to his call. Finally, a tempo truck driver stopped and helped him to take the girl to a hospital nearby where she was given first aid. The doctor there advised him to take her to larger hospital. Baleshwar did this and the girl got the necessary medical care. Within a few days she recovered finally. ಈ ಥರ ನಮ್ಮ ಒಂದು ಉತ್ತರ ಇರಬೇಕು ಅಂತ. And the Dalai Lama says, love and compassion are the true religions to me. But to develop this, we do not need to believe in any religion. How does this relate to the lesson? There's a girl by the tracks. ಇಲ್ಲಿ ಖ್ಯಾತ ಒಬ್ಬ ಬುದ್ಧಿಸಮ್ ಲೀಡರ್ ಅಥವಾ ಗುರು ಆಗಿರ್ತಕ್ಕಂಥ ದಲಾಯ್ ಲಾಮಾ ಅವರು ಹೇಳ್ತಾರೆ, ಲವ್ ಆ್ಯಂಡ್ ಕಂಪ್ಯಾಷನ್, ಇಲ್ಲಿ ಪ್ರೀತಿ ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಉದಾತ್ತ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಅವು ನಿಜವಾದ ಧರ್ಮ, ಮನುಷ್ಯ ಧರ್ಮ ಅಂತ ಹೇಳ್ತಾರೆ ಅವರು. ಆ ಒಂದು ಮಾತು ಈ ಒಂದು ಸಿಚುವೇಶನ್ಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದನ್ನು ನೀವು ಬರೀರಿ ಅಂತ ಕೇಳಿದ್ದಾರೆ. ದಿಸ್ ಸೇಯಿಂಗ್ ಆಫ್ ದಲೈ ಲಾಮಾಸ್ ರಿಲೇಟ್ಸ್ ಎ ಲಾಟ್ ಟು ದಿಸ್ ಲೆಸನ್. ಬಾಲೇಶ್ವರ್ saw Rama lying on the tracks but didn't know each other. Even then, he pulled the chain and got off the train to help her. He showed humanity and kindness towards Rama. Had he not done this, anything could have happened to her. And he took her to the hospital and even informed her brother about her injuries. And in this way, he made us realize that showing love and compassion towards others is the true religion. Okay, and question number 3. After Rama made a full recovery, Baleshwar met her, briefly described how Rama thanked him and what Baleshwar said in reply. ಇಲ್ಲಿ ರೋಮಾ ತಲ್ರೇಜ್ ಅವರು ಸಂಪೂರ್ಣ ಚೇತರಿಕೆ ಆದ ನಂತರ ಬಾಲೇಶ್ವರ್ ಮಿಶ್ರಾ ಅವಳನ್ನು ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ರೋಮಾ ಬಾಲೇಶ್ವರ ಮಿಶ್ರಾಗೆ ಯಾವ ರೀತಿ ಧನ್ಯವಾದಗಳನ್ನ ಅರ್ಪಿಸಿದ್ರು ಅನ್ನೋದನ್ನು ಕುರಿತು ನೀವು ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದೆನ್ ಆಫ್ಟರ್ ರೋಮಾ ಮೇಡ್ ಅ ಫುಲ್ ರಿಕವರಿ, she was amazed to know how Baleshwar rescued her, and she thought it's astonishing that a stranger would jump off a train and risk his life for her. And she couldn't imagine what would have happened if Baleshwar hadn't been there, and she could never repay him. On the other hand, Baleshwar was proud of his good deed. He acknowledged her gratitude. Okay, this is how we have to answer. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಅನ್ಕೋತೀನಿ ನಾನು ಹೇಳಿರೋದು ತಮ್ಮೆಲ್ಲರಿಗೂ ಒಂದು ಭಾಳಷ್ಟು ಸಹಾಯ ಆಗುತ್ತೆ ಅಂತ ತಿಳ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಪ್ಲೀಸ್ like, share and subscribe to my channel. Thank you very much.